ನಮ್ಮ ಇಲಾಖೆಯಿಂದ ಡೆಲ್ಲಿನಲ್ಲಿ ಈ ಮಾದಾಯಿ ಸಮಸ್ಯೆ ಇದೆ, ಕೃಷ್ಣಾ ಮೇಲ್ದಂಡೆ ಸಮಸ್ಯೆ ಇದೆ, ಕಾವೇರಿ ಸಮಸ್ಯೆ ಇದೆ, ಮೇಕೆದಾಟು ಸಮಸ್ಯೆ ಇದೆ. ಈ ಎಲ್ಲ ಸಮಸ್ಯೆಗೆ ಈಗ ಲೀಗಲ್ ಅಲ್ಲೂ ಸೀನಿಯರ್ ಅಡ್ವೊಕೇಟ್ ಇದ್ದಾರೆ, ಸುಪ್ರೀಂ ಕೋರ್ಟಲ್ಲಿ ಇಲ್ಲೂ ಇದ್ದಾರೆ. ನಮ್ಮ ಇಡೀ ಕರ್ನಾಟಕ ಸರ್ಕಾರದ ಜವಾಬ್ದಾರಿಯನ್ನು ಹೊರಲಿಕ್ಕೆ ನಮ್ಮ ಜಯಚಂದ್ರವ್ರನ್ನ ಸ್ಪೆಷಲ್ ಆಫೀಸರ್ ಮಾಡಿದ್ದಾರೆ. ಮತ್ತು ಅಲ್ಲಿ ಡೆಲ್ಲಿನಲ್ಲಿ ರೆಸಿಡೆಂಟ್ ಆಫೀಸರ್ ಇದ್ದಾರೆ ಕರ್ನಾಟಕ ಭವನದಲ್ಲಿ. ಜೊತೆಗೆ ಇನ್ನೊಬ್ಬರು ನಮ್ಮ ಬೆಳಗಾಂನವರು ನಮ್ಮ MP ಹುಕ್ಕೇರಿಯವ್ರನ್ನ, ಪ್ರಕಾಶ್ ಹುಕ್ಕೇರಿಯವ್ರನ್ನು ಮಾಡಿದ್ದಾರೆ. ಇಷ್ಟೆಲ್ಲ ಮಧ್ಯದಲ್ಲಿ ನಮ್ಮ ನೀರಾವರಿ ಇಲಾಖೆ ಅಧಿಕಾರಿಗಳನ್ನ ನಾನು ಒಂದು ಈ ಎಲ್ಲ ಜ್ಞಾನ ನಾಲೆಡ್ಜ್ ಅನ್ನೋದು ಇರೋರನ್ನ ಒಂದು ಇಬ್ಬರನ್ನ ನಾನು ಡೆಪ್ಯುಟೇಷನ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅವರು ಡೆಲ್ಲಿಲಿ ಇಟ್ಕೊಂಡು ಪ್ರತಿನಿತ್ಯ ಇದು ಈ ಒಂದು ಎಲ್ಲ ಸ್ಟೇಜಸನ್ನು ಫಾಲೋ ಮಾಡಬೇಕು, ತ್ವರಿತವಾಗಿ ನಾವು ಕೈಗೆತ್ಕೋಬೇಕು ಅನ್ನೋ ಕಾರಣಕ್ಕೆ ನಾನು ನಮ್ಮ ACS ಜೊತೆ ಮಾತಾಡಿ, ನಮ್ಮ ಸೆಕ್ರೆಟರಿ ಜೊತೆ ಮಾಡಿ ಇದನ್ನು ಆದಷ್ಟು ಬೇಗ ತೀರ್ಮಾನ ತಗೋಬೇಕು ಅಂತ ಇದ್ದೀನಿ. ಸೊ ಇದು ಒಂದು ನನ್ನ ಒಂದು ತೀರ್ಮಾನ. ಇದರ ಜೊತೆಗೆ ನಮ್ಮ ಈ ಕಾವೇರಿ ಕಣಿವೆನಲ್ಲಿ ನಾನು ರೈತರಿಗೆ ಇಷ್ಟೇ ಹೇಳೋದು, ಮೊನ್ನೆ ಆರ್ಡ್ರ್ ಆಯಿತು 2 CWRCನಲ್ಲಿ ನಮಗೆ ಏನು ತೊಂದರೆ ಆಗಿರಲಿಲ್ಲ. ಇದು ಜೂನಿಂದನೇ ನೀಡಬೇಕು, ನಿಮಗೆಲ್ಲ ಗೊತ್ತಿದೆ. ಜೂನಿಂದನೇ ಮಂತ್ಲಿ ಅಲೋಕೇಶನ್ ಇದೆ ತಮಿಳ್ನಾಡಿಗೆ. ಆದರೆ ನಾವು ಜೂನಲ್ಲಿ ಬಿಡಲಿಲ್ಲ, ಜುಲೈ ಬಿಡಲಿಲ್ಲ, ಆಗಸ್ಟ್ ಬಂದಾಗಲೂ ಸಹ ನಾವು ಬಿಡೋಕ್ಕಾಗಲ್ಲ ಅಂತ ಅವ್ರು ಆದ್ರೂ ಸಹ 3,500 ಕ್ಯೂಸೆಕ್ಸನ್ನ ಪರ್ ಡೇ 15 ದಿವಸ ಬಿಡಬೇಕು ಅಂತ ಹೇಳಿ ತೀರ್ಮಾನವನ್ನು ಕೊಟ್ಟಾಗ ನಾವು ಆಲ್ ಪಾರ್ಟಿ ಮೀಟಿಂಗ್ ಕರೆದಾಗ ಬಹುಶಃ ತಕ್ಷಣ ಮಳೆ ಬಂದು ನಾವೇನು ಅಂದ್ಕೊಂಡಿದ್ದೋ ಅದಕ್ಕಿಂತ ಡಬಲ್ಲು ಟ್ರಿಬಲ್ಲು ಓಡೋಯ್ತು. 25, 27, 28 ಸಾವಿರ ಕ್ಯೂಸೆಕ್ಸು ಅವತ್ತು ನೀರು ಹೋಯ್ತು. ಅವಾಗ ನಾವು ಯಾರೂ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಎಕ್ಸಸ್ ಬಂದಾಗ ನಾವು ಡ್ಯಾಮನ್ನು ತಕ್ಷಣಕ್ಕೆ ನಾವೇನು ಪವಾಡ ಮಾಡಲಿಕ್ಕಾಗಲ್ಲ. ಸೊ ಹೋಯ್ತು. ಅದಾದಮೇಲೂ ಸಹ ಇವತ್ತು ಸಹ ಕಬಿನಿಯಿಂದ 10,000 ಕ್ಯೂಸೆಕ್ಸ್ ಹೋಗ್ತಾಯಿದೆ. ಎಕ್ಸಸ್ಸು ಇರ್ತಕ್ಕಂಥದ್ದನ್ನ ಅಲ್ಲಿ ನಾವು ಸ್ಟೋರೇಜ್ಗಿಂತ ಎಕ್ಸಸ್ ಬಂದದನ್ನು ನಾವೇನು ಮಾಡಲಿಕ್ಕಾಗಲ್ಲ, ಹೋಗ್ತಾಯಿದೆ. ಈಗ ಆರ್ಡ್ರ್ ಮಾಡಿರೋದು ಅವ್ರು 12,000 ಮಾಡಿದ್ದಾರೆ ಪರ್ ಡೇ. ಅಲ್ಲಿ ಇಲ್ಲಿ ನಾಲೆಯಲ್ಲಿ ನಾವು ಬಿಟ್ಟಿರೋದು, ಅದು ನಾಲೆಯಲ್ಲಿ ಅಂತ ಅಂದರೆ ನಾವು ಕುಡಿಯೋ ನೀರಿಗೆ ಬಿಟ್ಟಿದ್ದೀವಿ, ಕೆರೆ ಕಟ್ಟೆಗಳಿಗೆ ಬಿಟ್ಟಿದ್ದೀವಿ, ಅದೆಲ್ಲ ಸೀಪೇಜು ಅಲ್ಲಿಗೆ ಹೋಗುತ್ತೆ. ಹೋಯ್ತಾ ಇಡೀ ಕಾವೇರಿ ಹೆಚ್ಚಿಗೆಯಿಂದ ಅದು ಒಂದಷ್ಟು ಸೇರ್ಕೊತಾಯಿದೆ. ಸೊ ಅದರಿಂದ ಬಹುಶಃ ನಾವು ಇವತ್ತಿಗೆ ಈ ಹಿಂದೆ ಡಿಸ್ಟರ್ಸ್ ಬಂದಾಗ ನಾನು ನೋಡಿದ್ದೀನಿ ತರಿಸ್ಕೊಂಡು. ಸೊ ಇದಕ್ಕಿಂತ ನೀರು ನಾವಿವತ್ತು 90 TMC 4 ಡ್ಯಾಮ್ನಿಂದ ಇದೆ. 4 ಡ್ಯಾಮ್ನಿಂದ 90 TMC ಇದೆ. ಆದರೆ ಇದಕ್ಕಿಂತ 60-70 TMC ಇದ್ದಾಗಲೂ ಇದಕ್ಕಿಂತ ಜಾಸ್ತಿ ಹಿಂದೆ ನಮಗಿಂತ ಹಿಂದಿನ ಸರ್ಕಾರಗಳು ಕೊಟ್ಟಿದೆ. ಆದರೆ ನಾವು ಇವತ್ತವರೆಗೂ ಸಹ ಆ ತೀರ್ಮಾನವನ್ನು ತಗೊಳ್ಳೋದಲ್ಲೇ ನಾವು ಏನೋ ಒಂದು ಪ್ರಕೃತಿ ನಮ್ಮ ಪರವಾಗಿ ಮಧ್ಯೆ ಒಂದು 15 ದಿವಸ ಬತ್ತು. ಅದಾದಮೇಲೆ ಇವತ್ತು ನಮಗೆ 110 ಅಡಿಗೂ ಇದಿದೆ. ಹೇಮಾವತಿನೂ ಸ್ವಲ್ಪ ತುಂಬೋದ್ರಲ್ಲಿದೆ, ಆರಂಗಿ ಮತ್ತು ಕಬಿನಿ ತುಂಬಿದೆ. ಸೊ ಇವೆಲ್ಲ ನಮಗೆ ಪೂರಕವಾಗಿರೋದ್ರಿಂದ ನಾನು ಒಂದೇ ರೈತರು, ಅವರು ಏನೇ ಸಮಸ್ಯೆ ಇದ್ದರೂ ನಾನು ನೀರಾವರಿ ಸಚಿವ ಇದ್ದೀನಿ, ಮುಖ್ಯಮಂತ್ರಿಗಳು DK ಶಿವಕುಮಾರ್ ಇರ್ತಾರೆ, ಅವರು ಹಳೆ ಮೈಸೂರಿನ ಭಾಗದವರು, ನಾನು ಹಳೆ ಮೈಸೂರಿನ ಭಾಗದವನು, ಕಾವೇರಿ ಎಚ್ಕೆಟ್ನಲ್ಲೇ ಇಬ್ಬರು ಬರ್ತೀವಿ. ಏನೇ ಇದ್ರೂ ನಮ್ಮ ಜೊತೆ ಮಾತಾಡಲಿ, ನಾವು ಮುಕ್ತವಾಗಿ ಮಾತಾಡ್ತೀವಿ. ನಾವು ಈ ಒಂದು ಸರ್ಕಾರ, ನಾನು ಸಚಿವನಾಗಿ ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳು ನಾನು ಇಬ್ಬರೂ ಎಲ್ಲ ಸಮಸ್ಯೆಗೂ ಸಹ ಸ್ಪಂದಿಸ್ತಕ್ಕಂಥ ಜವಾಬ್ದಾರಿನ ನಾವು ತಗೋತೀವಿ. ಯಾವುದೇ ಪ್ರತಿಭಟನೆ ಬೇಡ, ಯಾವುದೇ ಇದ್ರೂ ನಮ್ಮ ಜೊತೆ ನೇರವಾಗಿ ಸಂಪರ್ಕ ಮಾಡಲಿ, ಮಾತಾಡಲಿ, ಅವ್ರ ಸಲಹೆ ಕೊಡಲಿ. ಅವರ ಸಲಹೆಯನ್ನು ನಾವು ತಿರಸ್ಕರಿಸೋ ಪ್ರಶ್ನೆ ಇಲ್ಲ. ಅದನ್ನು ಪೂರಕವಾದಂಥ ರೀತಿಯಲ್ಲಿ ಮಾಡ್ತೀವಿ. ಮತ್ತು ನಮಗೆ ಇನ್ನೂ ಎಕ್ಸ್ಪೆಕ್ಟೇಷನ್ ಇದೆ ಮಳೆದು. ಆಗಸ್ಟ್ ಎಂಡ್ವರೆಗೆ ಖಂಡಿತ ನಮ್ಮ KRS ತುಂಬತ್ತೇನೋ ಒಂದು ನಮ್ಮ 100ಕ್ಕೆ 100 ನಂಬಿಕೆ ಇದೆ. ಆ ದೇವರು ನಮಗೆ ಆ ಒಂದು ಸಂದರ್ಭ ಬರುತ್ತೆ ಈ ತಿಂಗಳ ಎಂಡ್ ಅಥವಾ ಸೆಪ್ಟೆಂಬರ್ 1st ವೀಕ್ 2nd ವೀಕ್ ಒಳಗಡೆ. ಅದರಿಂದ ಎಲ್ಲ ರೈತರು ಸಮಾಧಾನವಾಗಿರಬೇಕು. ಮತ್ತು ಬೆಳೆ ನೀರು ಕೇಳಿದ್ದಾರೆ. ಸೊ ಅದನ್ನು ನಾನು ಇವತ್ತು ಹೇಮಾವತಿನಲ್ಲಿ ಭಾಳ ಒತ್ತಡ ಬಂತು. ಅದಕ್ಕೋಸ್ಕರ ನಿನ್ನೆಲೇ ನಾನು ಶಿವಲಿಂಗೇಗೌಡರು ಮಂತ್ರಿಗಳಿಗೂ ಮಾತಾಡಿ ನಮ್ಮ ಅಧಿಕಾರಿಗಳಿಗೆ ಹೇಳಿ
ನಿನ್ನೆನೇ ಮುಖ್ಯಮಂತ್ರಿಗಳು ಗಮನಕ್ಕೂ ತಂದು ನಿನ್ನೆ ನೀರು ಬಿಡಲಿಕ್ಕೆ ಹೇಳಿದ್ದೀನಿ ಹೇಮಾವತಿನಲ್ಲಿ. ನಿನ್ನೆ ಸಾಯಂಕಾಲದಲ್ಲೇ ಬಿಟ್ಟಿದ್ದಾರೆ. ಅದನ್ನು ಸಹ ಕೆರೆಕಟ್ಟೆಗಳಿಗೆ ಮೊದಲನೇ ಆದ್ಯತೆಯನ್ನು ನಾವು ಕೊಟ್ಟು ಕುಡಿಯೋ ನೀರಿಗೆ ಕೆರೆಕಟ್ಟೆಗಳಿಗೆ ತುಂಬಿಸ್ತಕ್ಕಂಥ ರೀತಿಯಲ್ಲಿ ಎಲ್ಲ ಹಳ್ಳಿಗಳಿಗೆ ಬಿಟ್ಟಿದ್ದೀವಿ. ತುಮಕೂರು, ಹಾಸನ, ಮಂಡ್ಯ 3 ಜಿಲ್ಲೆ ವ್ಯಾಪ್ತಿನಲ್ಲಿ ಹೇಮಾವತಿ ನಾಲೆಗಳಿದೆ, ಅದ್ರಲ್ಲಿ ಹೋಗುತ್ತೆ. ಈಗ KRSಲ್ಲಿ ನಾವು ಆಲ್ರೆಡಿ ಅಲ್ಲೇ ಒಂದು 20 ದಿವಸದ ಮೇಲೆ ಆಗಿದೆ, ನೀರು ಹೋಗ್ತಾ ಇದೆ ಕೆರೆಕಟ್ಟೆಗಳಿಗೆ ಕುಡಿಯೋ ನೀರಿಗೋಸ್ಕರ ಅಂತೇಳಿ ಬಿಟ್ಟು ಹೋಗ್ತಾ ಇದ್ದೀವಿ. ಅದರ ಸಂಬಂಧದಲ್ಲಿ ಇವತ್ತು ಸಣ್ಣ ಪುಟ್ಟ ಬೆಳೆದಿರ್ತಕ್ಕಂಥ ಬೆಳೆಗೂ ಅದರ ಉಪಯೋಗ ಆಗ್ತಾಯಿದೆ, ಒಂದಲ್ಲ ಒಂದು ರೀತಿ ಇಂಡೈರೆಕ್ಟಾಗಿ. ಮತ್ತು ನಾವು ಮುಂಗಾರನ್ನು ಹಾಕಬೇಕಾ ಬೇಡವಾ, ಹಾಕಿದ್ರೆ ಯಾವ ಥರ, ನಮ್ಗೆ ಎಷ್ಟು ನೀರು ಕೊಡೋಕ್ಕೆ ಸಾಧ್ಯ, ಎಷ್ಟು ನೀರು ಅವೈಲಬಲ್ ಇದೆ, ಕುಡಿಯೋ ನೀರಿನ ಸಮಸ್ಯೆ ಏನು, ಇದನ್ನು ರೈತರು ನಮ್ಗೆ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಬೆಳಗ್ಗೆ ನನಗೆ ಸಂಘಟನೆಯವರು ನನ್ನ ಸಂದರ್ಭದಲ್ಲಿ ಸಂಜಯ್ ಸರ್ಕಲ್ ಹತ್ರ ನನಗೆ ಇದು ಬೇಡಿಕೆಯನ್ನು ಕೊಟ್ಟಿದ್ದಾರೆ. ನಾನು ನಮ್ಮ ಎಲ್ಲ ಶಾಸಕರನ್ನ ಇವತ್ತು ಸಾಯಂಕಾಲದೊಳಗೆ ತೀರ್ಮಾನ ಮಾಡಿ ಮಂಗಳವಾರ ಅಥವಾ ಬುಧವಾರ ಬೆಂಗಳೂರಿನಲ್ಲಿ ICC ಮೀಟಿಂಗ್ ಮಾಡ್ತೀನಿ. ಅವತ್ತು ನಾವು ಎಲ್ಲ ಪರಿಸ್ಥಿತಿನ ಅವಲೋಕನ ಮಾಡಿ ಎಲ್ಲ ಜನಪ್ರತಿನಿಧಿಗಳ ಜೊತೆ ಮಾತನಾಡಿ ಒಂದು ಸೂಕ್ತವಾದಂಥ ತೀರ್ಮಾನವನ್ನು ಯಾವ ರೀತಿ ನಾವು ಮುಂದೆ ಈ ಮುಂಗಾರಿನ ಸಮಸ್ಯೆಯನ್ನು ಎದುರಿಸಬೇಕು ಅನ್ನೋದನ್ನು ತಗೊಂಡು ಅವತ್ತು ನಾನೇ ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ, ನಾನೇ ನೀರಾವರಿ ಸಚಿವನಾಗಿರೋದ್ರಿಂದ ಈ ಸೂಕ್ಷ್ಮತೆ ನನಗೆ ಗೊತ್ತಿರುತ್ತೆ. ನಾನು ತೀರ್ಮಾನವನ್ನು ಬುಧವಾರದೊಳಗಡೆ ತಗೋತೀನಿ. ಕಟ್ಟೆಗಳಿಗೆ ನೀರು ಹೋಗ್ತಾ ಇದೆ, ಅದನ್ನು ಯಾರೋ ತಪ್ಪು ಕಲ್ಪನೆ ಆಗಿರ್ಬೋದಾಯಿತು. ನಮ್ಮ KRS ಪಕ್ಕದಲ್ಲಿರ್ತಕ್ಕಂಥ ಅಣೆಕಟ್ಟೆಗಳಿದಾವಲ್ಲ, ಅದಕ್ಕೆ ಒಂದಕ್ಕೆ ಹೋಗ್ತಾ ಇದೆ, ಕಾಲುವೆಗೆ ಹೋಗ್ತಾ ಇದೆ. ಕಾಲುವೆಗೆ ನಾವು ಅಧಿಕೃತವಾಗಿ ಘೋಷಣೆ ಮಾಡ್ಕೊಂಡಿಲ್ಲ. ಆಮೇಲೆ ನಾವು ಬಿಟ್ಟಿರ್ತಕ್ಕಂಥ ನೀರನ್ನು ನಿಮಗೆ ಗೊತ್ತಿದೆ, ಇನ್ಫ್ಲೋಯಿಂಗು ಔಟ್ಫ್ಲೋಯಿಂಗ್ ಯಾವುದನ್ನು ಹಲವಾರು ಕಾರಣಕ್ಕೆ, ಲೀಗಲ್ ಕಾರಣಕ್ಕೆ ನಾವು ಸ್ಪೆಸಿಫಿಕ್ಕಾಗಿ ನಾವು ಇಂಥದಕ್ಕೆ ಬಿಟ್ಟಿದ್ದೀವಿ, ಇಷ್ಟೇ ಬಿಟ್ಟಿದ್ದೀವಿ ಅಂತ ನಾವೇನು ಹೇಳಕ್ಕೆ ಹೋಗಿಲ್ಲ. ಅದನ್ನು ಕೆಲವೊಮ್ಮೆ ತಪ್ಪು ಕಲ್ಪನೆ ಮಾಡ್ಕೊಂಡಿದ್ದಾರೆ. ದಯಮಾಡಿ ನೀವು ಕರ್ನಾಟಕದರೆ, ನೀವು ಇದೇ ಭೂಮಿಲಿರ್ತಕ್ಕಂಥವ್ರು, ನಾವು ಇದನ್ನು ಸುಮ್ಮನೆ ನಾವು ಚರ್ಚೆ ಮಾಡ್ಕೊಂಡು ತಮಿಳ್ನಾಡಿಗೆ ಅವರು ಚರ್ಚೆಗೆ ಗಾಸ ಆಗೋ ಥರ, ಕೋರ್ಟ್ನಲ್ಲಿ ನಮಗೆ ಇಕ್ಕಟ್ಟು ಸಿಕ್ಸೋ ಥರ ಸನ್ನಿವೇಶಗಳನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಬೇಡ ಅಂತೇಳಿ ನಾನು ರೈತರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ನನ್ನ ಮೇಲೆ ನಂಬಿಕೆ ಇದ್ದರೆ, ನಾನು 40 ವರ್ಷದಿಂದ ಈ ಜಿಲ್ಲೆಯಲ್ಲಿ ಈ ಹೋರಾಟವನ್ನು ನೋಡ್ಕೊಂಬಂದಿದ್ದೀನಿ, ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದೀನಿ, ಹಲವಾರು ಇಲಾಖೆನ ನಾನು ನೋಡಿದ್ದೀನಿ. ಬ್ಲೈಂಡಾಗಿ ನನ್ನನ್ನು ಒಂದು ಸ್ವಲ್ಪ ನಂಬಿಕೆ ಇಟ್ಟು ನನ್ನನ್ನು ನೀವು ನಂಬಬೇಕು, ರೈತರು ನಂಬಬೇಕು. ಬಿಟ್ಟಾಗ ನಾವು ಏನಾದರೂ ಒಂದು ತೀರ್ಮಾನ ತೊಗೊಳಕ್ಕೆ ಏನಾದರೂ ಒಂಚೂರು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ನಾನು ಪ್ರತಿಯೊಂದನ್ನು ಇಂಚಿಂಚನ್ನು ನಾವು ಪತ್ರಿಕೆಯಲ್ಲಿ ಹೇಳಕ್ಕೆ ಹೋದಾಗ ಭಾಳ ಕಷ್ಟ ಆಗುತ್ತೆ. ತಮಿಳ್ನಾಡಿಗೆ ಅಂತ ಬಿಟ್ಟಿಲ್ಲ, ಇಲ್ಲಿಯ ಜನಕ್ಕೆ ನಮ್ಮ KRS ಅಣೆಕಟ್ಟೆಗಳಿಗೆ ಬಿಟ್ಟಿಲ್ಲ. ತಮಿಳ್ನಾಡಿಗೆ ಅಲ್ಲೇ ಹೋಯ್ತಾ ಇದೆ ಅಂತ ಹೇಳೋದಲ್ಲ, ಕಬಿನಿಲ್ಲೇ ಹೋಗ್ತಾ ಇದೆ. ಥ್ಯಾಂಕ್ ಯು ಸರ್. ಬುಧವಾರ ಇಲ್ಲ, ಇನ್ನೇನು 3 ದಿವಸ ಅಲ್ವಾ? ಹಾಂ ಅಕ್ಕಾ ಬ್ರ್ಯಾಂಡು ಈ NRLM ಯೋಜನೆ ಅಡಿನಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಅಕ್ಕಾ ಬ್ರ್ಯಾಂಡನ್ನು ಎಲ್ಲ ಈ ಮಹಿಳಾ ಸಂಘಗಳಿಗೆ ಉತ್ತೇಜನ ಕೊಡೋ ದೃಷ್ಟಿಯಿಂದ ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಒಂದು ಸ್ವಲ್ಪ ಮಾಡ್ದಲೇ ಅದು ಸ್ವಲ್ಪ ಇದಾಗಿತ್ತು. ಅದನ್ನು ನಮ್ಮ CEO ನಂದಿನಿಯವರು ವಾಪಸ್ಸು ಅದನ್ನು ರಿಕ್ವೆಸ್ಟ್ ಮಾಡಿ ಟೈಮ್ ಆಗಿದ್ರು ಪರವಾಗಿಲ್ಲ ಅಂತೇಳಿ ಈಗ ಶ್ರೀರಂಗಪಟ್ಟಣ ಪಾಂಡವಪುರದ ಮಾಡಿದ್ದಾರೆ. ಎಲ್ಲ 7 ತಾಲೂಕಿನಲ್ಲಿ ಅದನ್ನು ಮಾಡ್ತಾರೆ. ಅದರಿಂದ ಸಾಕಷ್ಟು ಮಹಿಳೆಯರಿಗೆ ಆರ್ಥಿಕ ಶಕ್ತಿ ಮಹಿಳೆ ಅದು ಮಾಲ್ ಮಾಡೋದಕ್ಕೋಸ್ಕರ ಜಾಗನೂ ಒಂದು ಕೊಟ್ಟಿದ್ದಾನೆ. ನಾವು ಈ ಥರದ ಕಾರ್ಯಕ್ರಮದಲ್ಲೇ ಆರ್ಥಿಕ ಒಂದು ಸ್ವಾವಲಂಬನೆಗೆ ನಾವು ಪ್ರಯತ್ನ ಮಾಡಬೇಕು. ಆವಾಗ ನಮಗೆ ಅಕ್ಕ ಕೆಫೆನ ಒಂದು ಸ್ವಲ್ಪ ಪಾಂಡವಪುರದಲ್ಲೇ ಚೆನ್ನಾಗಿದೆ, ಒಳ್ಳೆ ಕಾಫಿ ಡೇ ಥರ ಇದೆ. ಇಲ್ಲಿ ನಮ್ಮಲ್ಲಿ ಮೀಡಿಯಾದವರು ಹೋದ್ರೆ ಅಲೋನೆ ಮಾಡಲ್ಲ. ನಾವು ಮಾಡ್ತಾ ಇರೋಂಥದ್ದು ಕೂಡ ಇಲ್ಲಿ ಬೆಳೆಗೆ ನೀರಿಲ್ಲ, ಕುಡಿಗೆ ನೀರಿಲ್ಲ ಅಂತ ಹೇಳಿ ನಾವು ಸುದ್ದಿ ಮಾಡೋದು. ಅಲ್ಲಿ ಮೀಡಿಯಾದವರು ಮಾಡಲ್ಲ ಅಂತ ಸುದ್ದಿ ಮಾಡೋದೇ ಹೇಳ್ತೀನಿ ನಾನು. ಇದೊಂದನ್ನು ನೀವು ದಯಮಾಡಿ ಮಾಡಬೇಡ. ನೀವು ಏನು ನಮ್ಮ ರಾಜ್ಯ ರೈತರ ಹಿತವನ್ನು ಕಾಪಾಡಲಿಕ್ಕೆ ಏನು ನೀವು ಮಾಡಬೇಕು ಅಂತಿದ್ದೀರಿ, ಅದಕ್ಕೆ ಖಂಡಿತ ನಾನು ನಮ್ಮ ಅಧಿಕಾರಿಗಳಿಗೆ ಯಾವ ರೀತಿ ನಿಮಗೆ ಸಹಕಾರ ಕೊಡಬೇಕು ಕೊಟ್ಟಿದ್ದೀನಿ. ಸುಮ್ಮನೆ ಅದೇನಾಗುತ್ತೆ ಎಲ್ಲೋ ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಬೇರೆ ಥರ ಓದೋದು ಅನ್ನೋದು ಆತಂಕ ಅವ್ರಿಗೆ.
ಎಲ್ಲ ಒಂದು ತಗೊಂಡು ಆಯಿತು ಗುರು ಆಯಿತು. ನಿಮ್ಮೆಲ್ಲ ಸಹಕಾರ ಇಲ್ಲಿ ಖಂಡಿತ ಅಂತ ಹೇಳ್ತೇನೆ ಗುರು. ಆಯಿತು ಸ್ವಲ್ಪ ನಿಮ್ಮ ಮಂತ್ಲಿ ಕೆಲಸ ಮಾಡೋಕ್ಕೆ ನೀವು ಕೆಲಸ ಇರ್ಬೇಕಪ್ಪ. ಗುರು ಆ ಥರ ಮತ್ತು ಈ ಸಮಸ್ಯೆಗೂ ಏನಾದ್ರು ಒಂದು ಒಟ್ಟು ಒಳ್ಳೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ಅಧಿಕಾರ ಇರ್ಬೋದು, ಇದ್ರ ಮಧ್ಯದಲ್ಲಿ ತಮಿಳುನಾಡಿನವರು ಒಂದು ವಿಶ್ವಾಸ ಏನಾದ್ರು ಒಂದು ತಿಲಾಂಜಲಿ ಹೇಳುವಂಥ ಪ್ರಯತ್ನ ಶಿವಕುಮಾರ್ ನಾಯಕತ್ವದಲ್ಲಿ ಮಾಡ್ತೀವಿ. ದಯಮಾಡಿ ಇನ್ಶೂರೆನ್ಸ್ ಮಾಡಿಸಿದ್ರೆ 6 ತಿಂಗಳು ಲ್ಯಾಪ್ಸ್ ಆಗ್ಬಿಡುತ್ತೆ. ನೀವು